ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಮೊಟ್ಟೆ ಕೋಳಿ ಉದ್ಯಮಕ್ಕೂ ತಟ್ಟಿದ ಯುದ್ಧದ ಎಫೆಕ್ಟ್. ಬೇರೆ ದೇಶಗಳಿಗೆ ರಫ್ತಾಗ್ತಾ ಇಲ್ಲ ಕರ್ನಾಟಕದ ಮೊಟ್ಟೆಗಳು, ಹೀಗಾಗಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಮೊಟ್ಟೆ ಕೋಳಿ ಉದ್ಯಮದಲ್ಲಿ ತೊಡಗಿಸ್ಕೊಂಡಿರೋ ಅಂತ ಉದ್ಯಮಿಗಳು ಮೊಟ್ಟೆ ದರದಲ್ಲೂ ಕುಸಿತ ಆಗಿದೆ, ಆತಂಕದಲ್ಲಿ ಉದ್ಯಮದಾರರು ಇದ್ದಾರೆ. ಮೊಟ್ಟೆಯ ಬೆಲೆ ₹3.50 ಇದ್ದು ಕೋಳಿ ಉದ್ಯಮ ಈಗ ನಷ್ಟದಲ್ಲಿ ಇದೆ. ಯುದ್ಧದ ಎಫೆಕ್ಟ್ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಒಂದೊಂದೇ ಉದ್ಯಮದ ಮೇಲೂ ಕೂಡ ಎಫೆಕ್ಟ್ ಕಾಣಿಸ್ತಾ ಇದೆ. ಇಸ್ರೇಲ್, ಇರಾನ್ ಯುದ್ಧ ಬರೀ ಆ ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದರ ಎಫೆಕ್ಟು ನಮ್ಮ ಭಾರತದ ಮೊಟ್ಟೆ ಕೋಳಿ ಉದ್ಯಮಕ್ಕೂ ತಟ್ಟಿದೆ. ಇತ್ತೀಚೆಗೆ ತಮಗೆ ಗೊತ್ತಿರ್ಬೋದು, 2-3 ತಿಂಗಳಿಂದ ಕೋಳಿ ಮೊಟ್ಟೆ ಬೆಲೆ ಗಗನಕ್ಕೇರಿದೆ ಅಂತ ಹೇಳ್ತಾ ಇದ್ದಾರೆ. ₹8 ತನಕ ಹೋಗಿತ್ತು ಮೊಟ್ಟೆ ರೇಟ್. ಆದರೆ ಈ ಯುದ್ಧದ ಪರಿಣಾಮ ದಿಢೀರ್ನೆ ಕುಸಿತ ಕಂಡಿದೆ. ಇವತ್ತು ₹4ರಿಂದ ₹5 ಮೊಟ್ಟೆ ಸೇಲ್ ಆಗ್ತಾಯಿದೆ. ಅದರಲ್ಲೂ ಮೊಟ್ಟೆ ಕೋಳಿ ಬೆಳೆಯುವಂಥ ರೈತರಿಗೆ ಬಂದು ಇವತ್ತು ₹3.5 ಸಿಗ್ತಾ ಇದೆ. ಇದು ನಮ್ಮ ಭಾರತದ, ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದ ಮೊಟ್ಟೆ ಕೋಳಿ ಬೆಳೆಯುವಂಥ ರೈತರಿಗೆ ತುಂಬ ನಷ್ಟ ಆಗ್ತಾಯಿದೆ. ಹಾಗಾಗಿ ಇವತ್ತು ಅನೇಕ ಲಕ್ಷಾಂತರ ನಮ್ಮ ಮೊಟ್ಟೆ ಕೋಳಿ ಬೆಳೆಯುವಂಥ ರೈತರು ಕಂಗಾಲಾಗಿದ್ದಾರೆ. ತಮಗೆಲ್ಲ ಗೊತ್ತಿರ್ಬೋದು, ಪ್ರತಿನಿತ್ಯ ನಮ್ಮ ಕರ್ನಾಟಕದಲ್ಲಿ 4.25 ಕೋಟಿ ಮೊಟ್ಟೆ ಪ್ರತಿದಿನ ಬರ್ತದೆ ಪ್ರೊಡಕ್ಷನ್. ಅದೇ ರೀತಿ ನಮ್ಮ ತಮಿಳುನಾಡಿನ ನಾಮಕಲ್ನಲ್ಲಿ 7.5 ಕೋಟಿ ಮೊಟ್ಟೆ ಬರ್ತಾಯಿದೆ ಪ್ರತಿದಿನ. ಇದರಲ್ಲಿ ಇದಕ್ಕೂ ಮುಂಚೆ ಪ್ರತಿದಿನ 80 ಲಕ್ಷ ಮೊಟ್ಟೆ ಎಕ್ಸ್ಪೋರ್ಟ್ ಆಗ್ತಾಯಿತ್ತು. ಈಗ ಅದೆಲ್ಲ ನಿಂತಿದೆ. ಮತ್ತು ಇನ್ನೊಂದು ಎಡೆ ಏನಾಗ್ತಾಯಿದೆ ಅಂದರೆ, ಈ ಬೇಸಿಗೆಯಲ್ಲಿ ಮೊಟ್ಟೆ ಕನ್ಸಂಪ್ಷನ್ ಸಹ ಕಡಿಮೆ ಆಗ್ತಾಯಿದೆ. ಸೊ ಇದೆಲ್ಲ ನಮ್ಮ ಕೋಳಿ ಮೊಟ್ಟೆ ಬೆಳೆಯುವಂಥ ರೈತರಿಗೆ ತುಂಬ ನಷ್ಟ ಆಗ್ತಾಯಿದೆ ಅಂತ ನಾವು ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ನನ್ನ ಹೆಸರು KN ನಾಗರಾಜು, ಕರ್ನಾಟಕ ಪೌಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದೆ. ಹೆಚ್ಚಿನ ಮಾಹಿತಿ ನೀಡಿದ್ರೆ ನಮ್ಮ ಪ್ರತಿನಿಧಿ ಚಂದನ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಚಂದನ, ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ ಮದ್ಯಪ್ರಿಯರಿಗೆ ಯಾವ ರೀತಿ ಶಾಕ್ ತಟ್ಟಿದೆ ಅಂತ. ಈಗ ಉದ್ಯಮಕ್ಕೂ ಕೂಡ ಅದು ಇಟ್ಟಿದೆ. ಮೊಟ್ಟೆ ಮತ್ತು ಕೋಳಿ ಉದ್ಯಮದಾರರು ಕೂಡ ಸಾಕಷ್ಟು ಅಲವತ್ಕೊಳ್ತಾ ಇದ್ದಾರೆ. ಮಾಹಿತಿಯನ್ನು ನೀಡೋದಾದ್ರೆ. ಹೌದು ಮಧುಸೂದನ್, ಒಂದು ಇರಾನ್ ಇಸ್ರೇಲ್ ಯುದ್ಧದಿಂದ ಮೊಟ್ಟೆ ಕೋಳಿ ಉದ್ಯಮಕ್ಕೂ ಭಾರಿ ನಷ್ಟ ಆಗ್ತಾ ಇದೆ ಎನ್ನುವಂತ ಮಾಹಿತಿ ಬರ್ತಾ ಇರುವಂತದ್ದು. ಅಂದ್ರೆ ಪ್ರತಿನಿತ್ಯ ಭಾರತದಿಂದ 80 ಲಕ್ಷಕ್ಕೂ ಹೆಚ್ಚಿನ ಮೊಟ್ಟೆಗಳು ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಆಗ್ತಾ ಇದ್ವು. ಆದ್ರೆ ಈ ಯುದ್ಧದ ಪರಿಣಾಮದಿಂದ ಅದೆಲ್ಲದಕ್ಕೂ ಬ್ರೇಕ್ ಬಿದ್ದಿದೆ. ಹೀಗಾಗಿ ಮೊಟ್ಟೆಯ ದರ ತೀವ್ರ ಕುಸಿತ ಆಗಿದೆ. ಅಂದ್ರೆ ಮೊಟ್ಟೆ ಉದ್ಯಮಕ್ಕೆ ಮೊಟ್ಟೆ ಉದ್ಯಮದಾರರಿರ್ತಾರಲ್ಲ, ಒಂದು ಮೊಟ್ಟೆಗೆ ಅವ್ರ ಕೈಗೆ ₹3.5 ಅಷ್ಟೇ, ₹3.5 ಅಷ್ಟು ಮಾತ್ರ ಸಿಗ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಇದು ಬೇಸಿಗೆ ಆಗಿರೋದ್ರಿಂದ ಮೊಟ್ಟೆ ಕನ್ಸಂಪ್ಷನ್ ಕೂಡ ಕಮ್ಮಿ ಇರುತ್ತೆ. ಇದು ಒಂದು ಕಾರಣ. ಆದ್ರೆ ಇರಾನ್ ಇಸ್ರೇಲ್ ಯುದ್ಧದಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೊಟ್ಟೆ ಉದ್ಯಮಿದಾರರು ಅನ್ನುವಂತಹ ಒಂದು ವಿಚಾರ ಹೊರ ಬರ್ತಾ ಇದೆ. ಸದ್ಯ ನಾನೀಗ ಮೊಟ್ಟೆ ಮಾರಾಟಗಾರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವಾಗ ಮೊಟ್ಟೆ ರೇಟು ತೀವ್ರ ಕುಸಿತ ಆಗಿದೆ. ಇದು ಖುಷಿ ಪಡಬೇಕಾ ಅಥವಾ ಮೊಟ್ಟೆ ಉದ್ಯಮಕ್ಕೆ ಈ ಯುದ್ಧದ ಪರಿಣಾಮದಿಂದ ಒಂದ್ ರೀತಿ ಹೊಡೆತ ಅಂತ ಬೇಜಾರಾಗಬೇಕಾ? ಬೇಜಾರಾಗಬೇಕು ಅಮ್ಮ. ಮೊಟ್ಟೆ ರೇಟ್ ಭಾಳ ಕಮ್ಮಿ ಆಗಿದೆ, ಬೇಜಾರಾಗಬೇಕು. ಬಿಸ್ನೆಸ್ ಭಾಳ ಕಮ್ಮಿ ಆಗಿದೆ. ಇವಾಗ ಬಿಸ್ನೆಸ್ ತಡೀತಾ ಇಲ್ಲ, ಇವಾಗ ಭಾಳ ಕಮ್ಮಿ ಆಗಿದೆ. ಅಂದ್ರೆ ಬೇರೆ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ಇವಾಗ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಅದು ಇವಾಗ ಎಕ್ಸ್ಪೋರ್ಟ್ ಎಲ್ಲ ನಿಲ್ಸ್ಬಿಟ್ಟಿದ್ದಾರೆ. ಇವಾಗ ಇರಾನ್ ಉದ್ದಕ್ಕೆ ಇವಾಗ ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ. ಇದು ಮಾರಾಟಗಾರರು ಹೇಳ್ತಾ ಇರುವಂತ ಮಾತು. ಅಂದ್ರೆ ಒಂದ್ ಕಡೆ ಬಿಸ್ನೆಸ್ ಕೂಡ ಕಡಿಮೆ ಆಗ್ಬಿಟ್ಟಿದೆ, ಯಾಕಂದ್ರೆ ಮೊಟ್ಟೆ ರೇಟ್ ಕಡಿಮೆ ಆಗಿದೆ, ಬೇಸಿಗೆ ಆಗಿರೋದ್ರಿಂದ ಕನ್ಸಂಪ್ಷನ್ ಕಡಿಮೆ ಆಗಿದೆ ಒಂದು ಕಾರಣ. ಮತ್ತೊಂದು ಕಾರಣ, ಉದ್ಯಮಿದಾರರಿಗೂ ಕೂಡ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಪ್ರೊಡಕ್ಷನ್ ಜಾಸ್ತಿ ಇದೆ, ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ, ಅಂದ್ರೆ ಎಕ್ಸ್ಪೋರ್ಟ್ ಮಾಡೋದು ನಿಂತೋಗಿರೋದ್ರಿಂದ ಈ ರೀತಿಯಾದಂತ ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಮಧು, ಧನ್ಯವಾದ ಚಂದನ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.